ಕೇರ್ಪೇಟೆ ಟೌನಲ್ಲಿ ಎಲ್ಲಿಂದ ಹೋಗುತ್ತೆ ಜಾಮಿಯಾ ಮಸೀದಿಯಿಂದ ಸಾಮೂಹಿಕವಾಗಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಇಲ್ಲಿ ಈದ್ಗಾ ಬರ್ತೀವಿ ಸರ್. ಎಷ್ಟು ಜನ ಸೇರ್ತೀವಿ? ಒಂದು ವರ್ಷ ಸೇರ್ತೀವಿ ಸರ್. ನಿಮ್ಮ ಹುಡುಗರಿಗೆಲ್ಲ ಹೇಳಿ ಮೆರವಣಿಗೆ ಹೋಗುವಾಗ ಒಳ್ಳೆ ರೀತಿ ಪೀಸ್ಫುಲ್ಲಾಗಿ ಶಾಂತಿವಾಗಿ ಹೋಗಿ ಶಾಂತವಾಗಿ ಬರ್ಬೇಕು ಅಂತ. ಅದೇ ರೀತಿ ಬೇರೆಯವರೆಲ್ಲ ಏನಿಲ್ಲ ಕೋಆಪರೇಟ್ ಮಾಡ್ತಾರೆ ಅಲ್ಲಿ. ಯಾಕೆಂದರೆ ಅವರು ಸಹ ಹಬ್ಬ ಆಚರಿಸ್ತಾ ಇರ್ತಾರೆ. ಇಲ್ಲಿ ನಮ್ಗೆ ನೋಡಿದಂಗೆ ಎಲ್ಲರೂ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ. ಅದೇ ರೀತಿ ಇರಲಿ, ಅರ್ಥ ಆಯ್ತಾ? ಆಮೇಲೆ ನಿಮ್ಮದು ಹಬ್ಬ ಆದ ನಂತರ ಏನಾದ್ರು ಇತ್ತು ಪ್ರೋಗ್ರಾಮ್? ಏನಿಲ್ಲ, ನಂತರ ಹಬ್ಬ ಆದ ನಂತರ ನಮ್ಮ ಮನೆಗಳಿಗೆ ನಾವು ಕುರಿ ದಾನ ಮಾಡ್ತೀವಿ. ಇಂಡಿವಿಜುವಲ್ ಆಗಿ ನಾವು ಮಾಡ್ತೀವಿ. ಅದೇ ಒಳ್ಳೆ ರೀತಿ ಮಾಡಿ ಶಾಂತಿ ರೀತಿಲಿ ಆಗಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀವಿ. ಬೇರೆ ಹೇಳಿದ್ದೆ ನಿಮಗೆ ಪ್ರತಿ ವರ್ಷ ತಾವು ಎಲ್ಲರೂ ಕೂಡ ಬಹಳ ಸೌಹಾರ್ದತೆಯಿಂದ ಹಬ್ಬ ಮಾಡ್ತಾ ಇದ್ದೀರಿ. ಎಲ್ಲ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ KR ಪೇಟೆ ತಾಲೂಕು ಮಾದರಿಯಾಗಿದೆ. ಎಲ್ಲೂ ಕೂಡ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಆ ಥರ ನಡೀಲೂಬಾರ್ದು. ನಾವೆಲ್ಲರೂ ಕೂಡ ಸಮಾಜಕ್ಕೆ ಈಗ ಹೇಗೆ ಮಾದರಿಯಾಗಿರ್ತೀವೋ ಮುಂದಿನ ದಿನಗಳಲ್ಲೂ ಅದೇ ರೀತಿ ಮಾದರಿಯಾಗಿರ್ತೀವಿ ಅಂತ ನಾವು ಭಾವಿಸ್ತೀವಿ. ಮತ್ತೆ ನಮ್ದೊಂದು ಕಳಕಳಿಯ ಮನವಿ ಏನು ಅಂತಂದ್ರೆ, ಹಬ್ಬ ಆಚರಿಸಿದ್ಮೇಲೆ ಹಿರಿಕರೆಲ್ಲ ಆರಾಮಾಗಿ ಮನೆಯಲ್ಲಿ ಇರ್ತೀರಿ. ನಿಮ್ಮ ಯಂಗ್ ಜನರೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, ನಾವು ಇಂಥದೇ ಕಮ್ಯುನಿಟಿ ಅಂತ ಹೇಳಲ್ಲ, ದಯವಿಟ್ಟು ಕೂಡ ಹೆಲ್ಮೆಟ್ ಧರಿಸಿ. ಮಿನಿಮಮ್ ಇಬ್ರು ಟ್ರಾವೆಲ್ ಮಾಡಬೇಕು, ಅದನ್ನ ನೀವು ಹೇಳಬೇಕು. ನಾವು ಪ್ರತಿ ಸತಿನೂ ಕೂಡ ಮೆಸೇಜ್ ಹಾಕ್ತಾ ಇದ್ದೀವಿ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ, ದಂಡ ಕೂಡ ವಿಧಿಸ್ತಾ ಇದ್ದೀವಿ. ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ ಎಷ್ಟು ಅನಾಹುತಗಳಾಗ್ತಾ ಇದ್ದಾವೆ, ಎಷ್ಟು ಜೀವಗಳು ಹೋಗ್ತಾ ಇದ್ದಾವೆ ಅಂತ. ಸೊ ದಯವಿಟ್ಟು ಅದಕ್ಕೆ ತಾವೆಲ್ಲರಿಗೂ ಕೂಡ ಕೈ ಜೋಡಿಸಿದ್ರೆ ಮುಂದೆ ಆಗುವಂತ ಅನಾಹುತಗಳನ್ನ ನಾವು ತಪ್ಪಿಸ್ಬೋದು ಅಂತ ಅಷ್ಟೇ. ಪೊಲೀಸ್ ಇಲಾಖೆಯಿಂದ ಮನವಿ ಅದು. ರ್ಯಾಶ್ ಆಗಿ ಓಡಾಡ್ಸೋದು ಗಾಡಿನ, ಹಬ್ಬ ಅಂತ ಅಂದ್ಬಿಟ್ಟು 3 ಜನ 4 ಜನ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸ್ವಲ್ಪ ನಮ್ಮ ಕಾನೂನು ಸುವ್ಯವಸ್ಥೆಗೂ ಕೂಡ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾರ್ಯಾರು ಏನಾದ್ರು ಮಾತಾಡೋದಾದ್ರೆ ದಯವಿಟ್ಟು ಮಾತಾಡ್ಬೋದು. ಏನು ಶನಿವಾರ ನಡೀತಾ ಇರ್ತಕ್ಕಂಥ ಬಕ್ರೀದ್ ಹಬ್ಬ ಅಂತ ಹೇಳಿದ್ರೆ ಏನು ಮುಸ್ಲಿಂ ಬಾಂಧವರು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಅಲ್ಪ ಭಾಗವನ್ನ ಯಾರು ತೊಂದರೆಯಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ ಅಂತವರಿಗೆ ಸಹಾಯವನ್ನು ಮಾಡಿ ಅವರು ಕೂಡ ಸಂತೋಷದಿಂದ ಹಬ್ಬವನ್ನ ಮಾಡಲಿ ಅಂತ ಏನು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ್ದಾರೆ. ಅವರ ಧರ್ಮದ ಸಂದೇಶದ ರೀತಿ ನಾವೆಲ್ಲರೂ ಕೂಡ ಸಂತೋಷದಿಂದ ಹಬ್ಬವನ್ನು ಮಾಡಬೇಕು. ಹಬ್ಬವನ್ನು ಮಾಡೋದ್ರಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ನೋವಾಗಬಾರ್ದು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಅಡ್ವಾನ್ಸ್ ಶುಭಾಶಯ ಕೋರ್ತಾ ಈ ಒಂದು ಬಕ್ರೀದ್ ಹಬ್ಬದ ಹಿನ್ನೆಲೆ ತಾಲೂಕು ಮಟ್ಟದ ಶಾಂತಿ ಸಭೆಯ ವೇದಿಕೆ ಮೇಲೆ ಹಾಸಿದ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಇಲ್ಲಿ ಆಗಮಿಸಿದಂತಹ ಎಲ್ಲ ನಮ್ಮ ಬಂಧುಮಿತ್ರರೇ, ಈ ದಿವಸ ನಾವು ಕೃಷ್ಣರಾಜಪೇಟೆ ನಾನು ನೋಡಿದ ಮಟ್ಟಿಗೆ ಯಾವುದೇ ಹಬ್ಬ ಆದರೂ ಕೂಡ ಹಿಂದೂ ಮುಸ್ಲಿಮ್ಸ್ ಅಣ್ಣ ತಮ್ಮದ್ರ ಹತ್ರ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಹಬ್ಬ ದಿವಸ ಮುಸ್ಲಿಮ್ಸ್ ಬಾಂಧವರು ಮಜ್ಜಿಗೆ ಕೊಡೋದು, ಪಾನಕ ಕೊಡೋದು, ರಾಮನವಮಿ ದಿವಸ ಅವೆಲ್ಲ ನಡೀತಾ ಇದೆ. ನಮ್ಮಲ್ಲಂತೂ ಯಾವುದೇ ಥರದ ಅಹಿತಕರ ನಡೆಯಲ್ಲ. ಮೇಡಮ್ ಹೇಳ್ದಂಗೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟು ಏನಿವತ್ತು ಯಂಗ್ಸ್ಟರ್ ಹುಡುಗರು ಇದ್ದಾರೋ ಸ್ವಲ್ಪ ಅದು ನಮ್ಮಲ್ಲೂ ಕೂಡ ಇದೆ, ಹಿಂದೂಗಳಲ್ಲೂ ಇದೆ, ಮುಸ್ಲಿಮ್ಸರಲ್ಲೂ ಇದು ಕೂಡ ಇದೆ. ಮೊದಲನೇದಾಗಿ ವೆಹಿಕಲ್ ಸ್ಕೂಟ್ರುಗಳು ಏನು ಮೇಡಮ್ ಸ್ಕೂಟಿ ಇದೆಯಲ್ಲ ಅದರಲ್ಲಿ ಈ ಫಾಸ್ಟಾಗಿ ಹೋಗೋದು, ವೀಲಿಂಗ್ ಮಾಡೋಂಥದ್ದು ಮೇನ್ ರೋಡಲ್ಲಿ, ಅದರಲ್ಲಿ ಮುಸ್ಲಿಮ್ಸ್ ಅಂತ